ಅಂತೂ ನಮ್ಮನೆಗೆ ಪುಟ್ಟ ಗೌರಿ ಬಂದೇ ಬಿಟ್ಲು. ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಮಿನಿ ವ್ಲಾಗ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಮಿನಿ ವ್ಲಾಗ್ ಮಾರ್ನಿಂಗ್ಗೆ ಶುರು ಮಾಡಿದೆ. ನೋಡ್ತಾ ಇರ್ಬೋದು ಇವಳೆ ಪುಟ್ಟ ಗೌರಿ ಮನೆಗೆ ಬಂದು 3 to 4 days ಹಾಗೆ ಹೋಯಿತು. ಪುಟ್ಟ ಗೌರಿ ಅಂತ ಹೆಸರಿಟ್ಟು 2 ದಿವಸ ಆಯಿತು. ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ಹಾಲು ಕರಿತಾನೆ ಸೌಂಡ್ ಮಾಡ್ತಾ ಇರ್ತಾಳೆ. ಫಸ್ಟ್ ನನಗೆ ಹಾಲು ಕೊಡಿ ಅಂದ್ಬಿಟ್ಟು. ಇದು ಬೇರೆ ಹಸುಗಳದ್ದು ಕರು ಆಗಿತ್ತು, ಹೆಣ್ಗರು. ನಮಗೆ ಬೇಕಿರೋ ಕಾರಣ ಕರುನ ತೊಗೊಂಡು ಬಂದಿದ್ದು. ನನಗೊಂದು ಆಸೆ ಇತ್ತು, ಮನೇಲಿ ಒಂದು ಕರು ಸಾಕ್ಬಿಟ್ಟು ಅದು ದೊಡ್ಡ ಹಸು ಮಾಡಬೇಕು ಅಂತ ಆಸೆ ಇದ್ದಿದ್ದ ಕಾರಣ ಅಪ್ಪು ನನಗೆ ಒಂದು ಕರು ಕೂಡ ಇಸ್ಕೊಟ್ಟಿದ್ರು. ಆ ಕರುಗೆ ಮಾರ್ನಿಂಗ್ ಹೊತ್ತು ಒಂದು 2 ಲೀಟರ್ಸ್ ಹಾಲನ್ನಂತೂ ಕುಡಿಸ್ತೀವಿ ಕಂಪಲ್ಸರಿ. ಅಷ್ಟು ಹಾಲು ಕುಡಿದ್ರೆ ಆ್ಯಕ್ಟಿವ್ ಆಗಿರ್ತಾಳೆ. ಇವತ್ತಿಗೆ 4 to 5 days ಕರು ಆಗಿದೆ. 6 days ಆಯಿತು. ಗುರುವಾರ ಆಗಿದ್ದರಿಂದ ಅಪ್ಪು ಬೆಳಗ್ಗೆ ಎಲ್ಲ ಕೆಲಸ ಕೂಡ ಮಾಡಿ ಮುಗಿಸಿ ಕೊಟ್ಟೆ. ಮನೆ ಕ್ಲೀನ್ ಮಾಡಿ ಮನೆಗೆ ಟಿಫನ್ ಮುಗಿಸಿ ಮನೆ ಒರೆಸಿ ಎಲ್ಲ ಮಾಡಿಕೊಟ್ಟಿದ್ರಿಂದ ಅಪ್ಪು ಪೂಜೆ ಕೂಡ ಮಾಡ್ತಾಯಿದ್ರು. ಗುರುವಾರದ ಹೊತ್ತು ಸಮಾಧಾನವಾಗಿ ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಸಿಗುತ್ತೆ. ಅದಾದಮೇಲೆ ನಮ್ಮ ದಿನನಿತ್ಯದ ರೂಟೀನ್ ಕಂಟಿನ್ಯೂ ಆಗುತ್ತೆ. ಒಂದು ಖುಷಿ ಏನಂದರೆ ನಮ್ಮ ಪುಟ್ಟ ಗೌರಿ ತಾಯಿಯಿಂದ ದೂರ ಆಗಿ ತೊಗೊಂಡು ಬಂದಿರೋ ಕರು ಆದ್ರೂ ತುಂಬ ಖುಷಿಯಾಗಿದ್ದಾಳೆ. ಅವರು ಕರು ಸಾಕಲ್ಲ ಅಂದಿರೋ ಕಾರಣ ನಾವು ಕರು ಎತ್ಕೊಂಡು ಬಂದ್ವು. ನಮ್ಮ ಮನೇಲಿ ಹಾಲಾಗತ್ತಲ್ವ, ಹಾಲು ಇಟ್ಕೊಂಡು ಸಾಕ್ಕೊಳ್ಳೋಣ ಅಂದ್ಬಿಟ್ಟು ವಾರ ಎಲ್ಲ ಆದಾದ್ಮೇಲೆ ಪಾಪು ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ದೆ. ಕರೆಂಟ್ ಇಲ್ಲದೆ ಇರೋ ಕಾರಣ ಒಳಗಡೆ ಇರಲಿಕ್ಕೆ ಆಗಲ್ಲ. ಪಾಪು ಆಚೆ ಕೂರಿಸ್ಕೊಂಡು ಇದ್ದೆ. ತುಂಬಾ ಬಿಸಿಲಿದೆ ಫ್ರೆಂಡ್ಸ್ ನಮ್ಮೂರಲ್ಲಿ. ಎಷ್ಟು ಬಿಸಿಲಂದರೆ ಸಿಕ್ಕಾಬಟ್ಟೆ ಬಿಸಿಲು ಹೊಡಿತಿದೆ. ಅದಾದಮೇಲೆ ಪಾಪು ಜೊತೆ 1-2 ರೀಲ್ಸ್ ಕೂಡ ಮಾಡಿದ್ವು. ನಾನು, ಚಿನ್ನು, ಅಪ್ಪು, ಪಾಪು ಸೇರಿಕೊಂಡು ರೀಲ್ಸ್ ಎಲ್ಲ ಮಾಡಿ ಅಪ್ಲೋಡ್ ಎಲ್ಲ ಮಾಡಿ ಇನ್ನು ಅವತ್ತಿನ ಸಂಜೆಯ ರೂಟೀನ್ ಸ್ಟಾರ್ಟ್ ಆಯಿತು. ಹಾಲು ಕರೆದು ಹಾಲು ಹಾಕಿ ಡೈರಿ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಹಸು ಒಳಗೆ ಕಟ್ಟಿದ್ದಾದಮೇಲೆ ಪಾಪದು 4th ಮಂತ್ದು ಫೋಟೋಶೂಟ್ ಕೂಡ ಮಾಡಿರಲಿಲ್ಲ. ಫೋಟೋಶೂಟ್ ಕೂಡ ಮುಗಿಸ್ಕೊಂಡೆ ಇವತ್ತು. ಎಲ್ಲ ರೆಡಿ ಮಾಡಿಕೊಂಡು ಅವಳ ಜೊತೆ ಫೋಟೋಶೂಟ್ ಮುಗಿಸ್ಕೊಳ್ಳೋ ಹೊತ್ತಿಗೆ ರಾತ್ರಿ 9 ಗಂಟೆ ಆಗೋಗ್ಬಿಡ್ತು. ಪಾಪು ಫೋಟೋಶೂಟ್ ಎಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ, ನಿಮಗೇನಾದರೂ ಸ್ವಲ್ಪನಾದರೂ ನನ್ನ ವಿಡಿಯೋ ಇಷ್ಟ ಆಗಿತ್ತಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನಾಳಿನ ಹೊಸ ಮಿನಿ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.